ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಏನು ಗೊತ್ತಾ, ಇವಾಗಂತೂ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಔಟ್ಸೈಡಲ್ಲಿ ತುಂಬಾ ವೈರಲ್ ಆಗಿರುವಂತಹ ರೆಸಿಪಿ ತಿರಾಮಿಸು ಅಲ್ವಾ. ಸೊ ಯಾರೆಲ್ಲ ಔಟ್ಸೈಡ್ ತಿರಾಮಿಸ್ನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ನಾನು ಕೂಡ ಔಟ್ಸೈಡು ತಿರಾಮಿಸ್ನ ಟೇಸ್ಟ್ ಮಾಡಿದ್ದೀನಿ ಆ್ಯಂಡ್ ಹೆಲ್ದಿ ವರ್ಷನಲ್ಲಿ ಹೋಮ್ಮೇಡ್ ತಿರಾಮಿಸ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಥರ ಮನೆಯಲ್ಲೇ ಹೆಲ್ದಿ ವರ್ಷನ್ ಆಗಿ ತಿರಾಮಿಸ್ನ ಸೇಮ್ ಟೇಸ್ಟಲ್ಲಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ತಿರಾಮಿಸ್ನ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡೋಣ, ಓಕೆನಾ. ತಿರಾಮಿಸ್ನ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಬ್ರೆಡ್ನ ತಗೊಂಡಿದ್ದೀನಿ. ಬ್ರೆಡ್ ಬದಲು ನೀವು ರಸ್ಕ್ ಯೂಸ್ ಮಾಡ್ಬೋದು ಅಥವಾ ಲೇಡೀಸ್ ಫಿಂಗರ್ ಬರುತ್ತೆ ಅಲ್ವಾ ರಸ್ಕು, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಬ್ರೆಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಕು, 1 ಕಪ್ಪು ಮಿಲ್ಕ್ ಬೇಕು, ಹಾಗೆ ಕೋಕೋ ಪೌಡರ್, ವೆನಿಲಾ ಎಸೆನ್ಸ್. ಇದು ಆಪ್ಷನಲ್ ಆಗಿರುತ್ತೆ, ನಿಮ್ಮ ಬಳಿ ಇತ್ತು ಅಂತ ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಮೇನ್ ಪನ್ನೀರ್ ಬೇಕು ಗೈಸ್. ನಾನಿಲ್ಲಿ ಒಂದು 200 ml ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಸೊ ಕ್ವಾಂಟಿಟಿ ನೋಡಿಕೊಂಡು ನೀವು ಪನ್ನೀರ್ನ ತಗೊಳ್ಳಿ. ತುಂಬ ಜಾಸ್ತಿ ಮಾಡ್ತಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಕಮ್ಮಿ ಮಾಡ್ತಿದ್ರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಆ್ಯಂಡ್ ಹನಿನ ತಗೊಂಡಿದ್ದೀನಿ, ಸ್ವಲ್ಪ ಹನಿ. ಬಟ್ ಇನ್ನೊಂದು ನಾನು ಆಪ್ಷನಲ್ ಆಗಿ ತಗೊಂಡಿದ್ದೀನಿ, ಇದು ಕೂಡ ಆಪ್ಷನಲ್ ಆಗಿರುತ್ತೆ. ಕಂಡೆನ್ಸ್ಡ್ ಮಿಲ್ಕ್ನ ತಗೊಂಡಿದ್ದೀನಿ. ಸ್ವೀಟ್ನೆಸ್ಸು ತುಂಬ ಬೇಕು, ತುಂಬ ಜನ ಸ್ವೀಟ್ ಇಷ್ಟಪಡೋರು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬರೀ ನಾವು ಹನಿನ ಯೂಸ್ ಮಾಡ್ಕೋಬೋದು, ಓಕೆನಾ. ಸ್ವೀಟ್ನೆಸ್ಗೋಸ್ಕರ ಹನಿನ ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಲಿಕ್ಕೆ, ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತೇಳಿ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ಇದು ಕೂಡ ಆಪ್ಷನಲ್ ಆಗಿರುತ್ತೆ. ಆ್ಯಂಡ್ ವೆನಿಲಾ ಎಸೆನ್ಸ್, ಇದೆರಡು ಕೂಡ ಆಪ್ಷನಲ್ಲು. ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರು ಟೇಸ್ಟ್ ಬರುತ್ತೆ. ಬಟ್ ಇಷ್ಟ ಇಲ್ಲ ಅನ್ನೋರು, ಬಳಿ ಇಲ್ಲ ಅನ್ನೋರು ಎರಡನ್ನೂ ಕೂಡ ಸ್ಕಿಪ್ ಮಾಡ್ಬೋದು, ಓಕೆನಾ. ಸೊ ಇವಾಗ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಪನ್ನೀರ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಪನ್ನೀರ್ ಹಾಕೊಂಡು ಆದಮೇಲೆ 1 ಕಪ್ ಅಷ್ಟು ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟು ನಾನಿಲ್ಲಿ ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಹನಿನ ನೀವು ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಹನಿನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ಕಂಡೆನ್ಸ್ಡ್ ಮಿಲ್ಕು ಕೂಡ ನಾನು ಹಾಕೋದ್ರಿಂದ 1 ಸ್ಪೂನ್ ಅಷ್ಟು ಅಷ್ಟೇ ನಾನು ಹನಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಫ್ಲೇವರ್ಗೋಸ್ಕರ ನಾನು ವೆನಿಲಾ ಎಸೆನ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ನ ನಾನಿಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಅಷ್ಟೇ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಎಸೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಫೀಲ್ ಇರುತ್ತೆ. ಸೊ ಹಾಗಾಗಿ ಒಂದು 1/2 ಟೀ ಸ್ಪೂನಷ್ಟು ಅಷ್ಟೇ ಸಾಕು. ನೆಕ್ಸ್ಟು 1 2 ಸ್ಪೂನಷ್ಟು ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ನಾನು ಯೂಸ್ ಮಾಡ್ತಾ ಇರೋದು ಬಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರಲಿ ಅಂತ ಹೇಳಿ. ಸೊ ಇದು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ. ಬಟ್ ತುಂಬ ಸ್ವೀಟ್ ಬೇಡ ಅಂದರೆ ಹನಿ ಅಷ್ಟೇ ಯೂಸ್ ಮಾಡ್ಕೊಂಡು. ನೆಕ್ಸ್ಟು ಮಿಕ್ಸಿ ಜಾರ್ದ ಕ್ಲೋಸ್ ಮಾಡಿಕೊಂಡು ಕ್ರೀಮಿ ಪೇಸ್ಟಿ ಥರ ಆಗಬೇಕು ಅದು. ಸೊ ಅಲ್ಲಿವರೆಗೂ 1 ಸೆಕೆಂಡ್ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಕ್ಕೆ ಅದು ನೀಟಾಗಿ ಗ್ರೈಂಡ್ ಆದರೆ ಸಾಕು. ಇನ್ನೂ ಸ್ವಲ್ಪ ತಿಕ್ಕಾದರೂ ಆಗುತ್ತೆ. ಮತ್ತು ತುಂಬಾ ತೆಳುಗೆ ಮಾಡ್ಕೋಬೇಡಿ, ಮೀಡಿಯಮ್ ಅಥವಾ ಸ್ವಲ್ಪ ಕ್ರೀಮಿ ಅಷ್ಟಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ನೆಕ್ಸ್ಟು ನಾನು ಸ್ವಲ್ಪ ಇಲ್ಲಿ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳುವಾಗೇ ನಾವು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಲಾಸ್ಟ್ಗೆ ಸ್ವಲ್ಪ ಪಿಂಕ್ ಸಾಲ್ಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಳ್ಳಿ, ಅಥವಾ ಇಲ್ಲ ಅಂದರೆ ಈ ಥರನೂ ಹಾಕ್ಕೋಬೋದು. ಸೊ ಇವಾಗ ನಮಗೆ ತಿರಾಮಿಸುಗೆ ಬೇಕಾಗಿರುವಂತಹ ಕ್ರೀಮ್ ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಬ್ಲೆಸ್ಡ್ ಸ್ಲೈಸಸ್ ಏನಿದೆ ಅಲ್ವಾ, ಅದ್ರದ್ದು ಎಡ್ಜಲ್ಲಿ ಏನಿದೆ ಅದನ್ನೆಲ್ಲನೂ ಕೂಡ ಇಲ್ಲಿ ರಿಮೂವ್ ಮಾಡ್ಕೋತಾ ಇದ್ದೀನಿ. ಸೊ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೋಡಿಕೊಂಡು ನಾವು ಅದನ್ನು ರಿಮೂವ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಮಾಲ್ ಒಂದು ಬೌಲ್ಗೆ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಯಾವ ಥರ ಬೇಕೋ ನೋಡಿಕೊಂಡು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀಟಾಗಿ ಕಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡು ಆದಮೇಲೆ ನೆಕ್ಸ್ಟು ನಾವಿಲ್ಲಿ ಕಾಫಿ ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕು. ಸೊ ಡಿಕಾಕ್ಷನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ನನಗೆ ಸ್ವಲ್ಪ ಸ್ಟ್ರಾಂಗಾಗಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತ ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡು ನಾವು ಡಿಕಾಕ್ಷನ್ನ ರೆಡಿ ಮಾಡ್ಕೋಬೋದು. ಬಟ್ ನಾನಿಲ್ಲಿ 1 1/2 ಅಷ್ಟು ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ.
ಸ್ಟ್ರಾಂಗ್ ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ಅಷ್ಟೇ. ಸೊ ಕಾಫಿ ಪೌಡರ್ನ ಹಾಕ್ಕೊಂಡಾದಮೇಲೆ ಇದಕ್ಕೆ ಹಾಟ್ ವಾಟರ್ನ ಹಾಕ್ಕೋಬೇಕು ಗೈಸ್. ಕೋಲ್ಡ್ ವಾಟರ್ ಅಥವಾ ಯೂಸ್ ಮಾಡಬೇಡಿ. ಹಾಟ್ ವಾಟರ್ನ ಸ್ವಲ್ಪ ಹಾಕ್ಕೊಂಡು ಡಿಕಾಕ್ಷನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಇದಿಷ್ಟನ್ನು ಹಾಕ್ಕೊಂಡ್ರೆ ನಮಗೆ ಡಿಕಾಕ್ಷನ್ ರೆಡಿಯಾಗಿ ಹೋಗ್ಬಿಡುತ್ತೆ ಗೈಸ್. ಈ ಥರ ಒಂದು ಸ್ಪೂನಲ್ಲಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಕಾಫಿ ಪೌಡರು ಹಾಟ್ ವಾಟರಲ್ಲಿ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನಮಗೆ ಬೇಗನೆ ಡಿಕಾಕ್ಷನ್ನು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಡಿಕಾಕ್ಷನ್ನು ರೆಡಿ ಮಾಡ್ಕೊಂಡು ಆದಮೇಲೆ ಬ್ರೆಡ್ ಸ್ಲೈಸಸ್ ಏನಿದೆ ಅಲ್ವಾ ಅದನ್ನು ಇದ್ರೊಳಗಡೆ ಡಿಪ್ ಮಾಡ್ಕೋಬೇಕು. ಬಟ್ ಬ್ರೆಡ್ಡು ಸ್ವಲ್ಪ ಬೇಗನೆ ಮೆಲ್ಟ್ ಆಗುತ್ತೆ ಗೈಸ್, ಓಕೆನಾ. ಬೇಗನೆ ಹಾಕಿ ನಾವು ತೆಕ್ಕೊಬಿಡಬೇಕು. ತುಂಬ ಹೊತ್ತು ಅದರೊಳಗಡೆ ಬಿಟ್ಟರೆ ಅದು ಕೈಗೆ ಸಿಗೋದಿಲ್ಲ, ಆ ಥರ ಮೆಲ್ಟ್ ಆಗಿಬಿಡುತ್ತೆ. ಸೊ ನಾನಿಲ್ಲಿ ಡಬಲ್ ಲೇಯರ್ನ ಯೂಸ್ ಮಾಡ್ತಾಯಿದ್ದೀನಿ. ಆ ರೀಸನ್ಗೋಸ್ಕರನೇ 1 ಲೇಯರ್ ಹಾಕ್ಕೊಂಡ್ರೆ ಏನೂ ಸಿಗೋದಿಲ್ಲ ತಿರೋಮಿಸಲ್ಲಿ. ಸೊ ಹಾಗಾಗಿ ಈ ಥರ ಡಬಲ್ ಲೇಯರ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ಹೊತ್ತು ಬಿಡಬೇಡಿ ಗೈಸ್, 2 ಸೆಕೆಂಡ್ಸ್ ಅಷ್ಟೇ. ಜಸ್ಟು ಅದನ್ನು ಅದರೊಳಗಡೆ ಡಿಪ್ ಮಾಡಿ 2 ಸೈಡ್ ತೆಕ್ಕೊಬಿಡಬೇಕು, ತುಂಬ ಹೊತ್ತು ಬಿಡೋದಕ್ಕೆ ಹೋಗಬಾರ್ದು. ಸೊ ಈ ಥರ ಸ್ಲೈಸಸ್ನ ಹಾಕ್ಕೊಂಡಾದಮೇಲೆ ಫಸ್ಟ್ ಲೇಯರು ನಾವು ರೆಡಿ ಮಾಡ್ಕೊಂಡಿರುವಂತಹ ಕ್ರೀಮ್ನ ಹಾಕ್ಕೋಬೇಕು. ಸೊ ನಾವು ಆವಾಗಲೇ ಏನು ಗ್ರೈಂಡ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ನೋಡಿ, ಆ ಒಂದು ಕ್ರೀಮ್ನ, ಪನ್ನೀರ್ ಕ್ರೀಮ್ನ ಅದ್ರ ಮೇಲೆ ಲೇಯರ್ ಬೈ ಲೇಯರ್ ನಾವು ಇದೇ ಥರ ಹಾಕ್ಕೊತಾ ಹೋಗ್ತೀವಿ. ಸೊ ಫಸ್ಟ್ ಲೇಯರ್ನ ನಾನು ಅದು ಬ್ಲಡ್ ಸ್ಲೈಸಸ್ನ ಇಟ್ಕೊಂಡಾದಮೇಲೆ ಫಸ್ಟ್ ಲೇಯರ್ನ ನಾನಿಲ್ಲಿ ಕ್ರೀಮ್ನ ಹಾಕೋತಾ ಇದ್ದೀನಿ. ಸೊ ಇದೇ ಥರ ನೆಕ್ಸ್ಟಿಗೂ ಕೂಡ ಸೇಮ್ ಪ್ರೊಸೆಸ್, ಲೇಯರ್ ಟು ಲೇಯರ್ ಇದೇ ಥರ ಹಾಕ್ಕೊಂಡು ಹೋಗೋದು. ಸೊ ನೋಡಿದ್ರಲ್ಲ ಗೈಸ್, ಈ ಥರ ಲೇಯರ್ ಟು ಲೇಯರ್ ಹಾಕ್ಕೊಂಡ್ರೆ ನಮಗೆ ಈ ಥರ ಫುಲ್ ಆಗುತ್ತೆ. ಸೊ ನೆಕ್ಸ್ಟು ಲಾಸ್ಟಿಗೆ ಕೊಕೋ ಪೌಡರ್ ಏನಿದೆ ಅಲ್ವಾ ಅದನ್ನು ಈ ಥರ ನಾವು ಡಸ್ಟ್ ಮಾಡ್ಕೋಬೇಕು ಸುತ್ತಲೂ ಕೂಡ. ಇದು ತೆಳ್ಳಗಿದ್ರೆ ಸಾಕಾಗುತ್ತೆ, ತುಂಬಾ ಗಟ್ಟಿಯಾಗಿ ದಪ್ಪದಾಗಿ ನೆಸೆಸಿಟಿ ಇರೋದಿಲ್ಲ ಕೊಕೋ ಪೌಡರ್ ಕೋಟಿಂಗು ಮೇಲೆ. ಡಿಫ್ರೆಂಟ್ ಫೀಲ್ ಬರುತ್ತೆ. ಸೊ ನಾವು ಟೇಸ್ಟ್ ಮಾಡುವಾಗ ಸೊ ಆ ಪರ್ಪಸಲ್ಲಿ 1 ಲೇಯರ್ ಅಷ್ಟೇ ಮೇಲ್ಗಡೆ ಕೊಕೋ ಪೌಡರ್ನ ಈ ಥರ ನಾವು ಟೆಸ್ಟಿಂಗ್ ಮಾಡ್ಕೋಬೇಕು. ಸೊ ಒಂಥರ ಗಾರ್ನಿಷ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ನೋಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ, ಬಟ್ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಕೊಕೋ ಪೌಡರ್ನ ಮೇಲ್ಗಡೆ ನಾವು ಈ ಥರ ಡಸ್ಟ್ ಮಾಡೋದು. ಸೊ ನಾನಿವಾಗ ಈ ಥರ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಾದಮೇಲೆ 4 ಅವರ್ಸು ನಾವು ಫ್ರಿಡ್ಜಲ್ಲಿ ಇದನ್ನು ಸ್ಟೋರ್ ಮಾಡಿ ಇಡಬೇಕು. ಸೊ ನಾವೇನೆಲ್ಲ ಹಾಕಿದ್ದೀವಿ ಅದಷ್ಟು ಕೂಡ ಚೆನ್ನಾಗಿ ಅಬ್ಸರ್ವ್ ಆಗೋ ತನಕ ಇದನ್ನು ಫ್ರಿಡ್ಜಲ್ಲಿ ಮಿನಿಮಮ್ ಒಂದು 4 ಅವರ್ಸ್ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಮಗೆ ಸೂಪರ್ ಟೇಸ್ಟು. ಔಟ್ಸೈಡಲ್ಲಿ ನಾವು ಟೇಸ್ಟ್ ಮಾಡುವಂತಹ ತಿರಾಮಿಸ್ನ ಹೆಲ್ದಿ ವರ್ಷನಲ್ಲಿ ಈ ಥರ ಮನೆಯಲ್ಲಿ ನಾವು ಆರಾಮಾಗಿ ಸೇಮ್ ಟೇಸ್ಟ್ನ ಮಾಡಿ ಇಟ್ಕೋಬೋದು ಗೈಸ್. ನನಗಂತೂ ಸೇಮ್ ಅದೇ ಥರನೇ ಫೀಲ್ ಆಯಿತು. ಸೊ ನಾನು ನೆಕ್ಸ್ಟು ಹೇಳ್ತೀನಿ ಗೈಸ್. ಇವಾಗ ತಿರಾಮಿಸು ರೆಡಿಯಾಗಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಯಾವ ಥರ ಬಂದಿದೆ ಅಂತ ಹೇಳಿ. ನಾನಂತೂ ಸೂಪರ್ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ನೋಡೋಣ ಗೈಸ್ ಯಾವ ಥರ ಇದೆ ಅಂತ. ಸೊ ನೋಡಿ ಗೈಸ್ ಈ ಥರ ಕಾಣಿಸ್ತಾ ಇದೆ ಪ್ರೆಸೆಂಟು. ಟೇಸ್ಟ್ ಮಾಡ್ಕೊಳ್ಳೋಣ. ಪಕ್ಕಾ ಔಟ್ಸೈಡ್ ಯಾವ ಥರ ತಿರಾಮಿಸ್ನ ಟ್ರೈ ಮಾಡಿರ್ತೀವಿ ನಾವು, ಸೇಮ್ ಅದೇ ಥರ ಇದೆ ಗೈಸ್. ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಗೈಸ್. ನಿಜವಾಗ್ಲೂ ಔಟ್ಸೈಡ್ ನಾವು ಏನು ತಿರಾಮಿಸ್ನ ತಿಂದಿದ್ದೀವಿ ಅದೇ ಥರ ಇದೆ. ಬಟ್ ಹೋಮ್ ಮೇಡಲ್ಲಿ ಮಾಡಿಕೊಂಡ್ರೆ ಏನಂದರೆ ನಮಗೆ ಯಾವ ಥರ ಟೇಸ್ಟ್ ಬೇಕು, ಸ್ವೀಟ್ ಜಾಸ್ತಿ ಬೇಕಾ ಕಮ್ಮಿ ಬೇಕಾ, ಸೊ ನಮಗೆ ಯಾವ ಥರ ಬೇಕು ಅದೇ ಥರ ನಾವು ಮನೇಲಿ ಮಾಡ್ಕೋಬೋದು. ಅದೊಂದು ಬೆನಿಫಿಟು ಮನೆಯಲ್ಲಿ ಮಾಡಿಕೊಂಡ್ರೆ. ಸೊ ಔಟ್ಸೈಡ್ ತೊಗೊಂಡ್ರೆ ಪ್ರಾಪರ್ ಟೇಸ್ಟು ಸ್ವೀಟು ಎಲ್ಲ ಸೊ ನಮ್ಮ ಟೇಸ್ಟಿಗೆ ಇರಲ್ಲ. ಸೊ ಕೆಲವ್ರಿಗೆ ಜಾಸ್ತಿ ಕೆಲವ್ರಿಗೆ ಕಮ್ಮಿ ಈ ಥರ ಫೀಲ್ ಆಗ್ಬೋದು. ಬಟ್ ಮನೇಲಿ ಟ್ರೈ ಮಾಡಿ ಗೈಸ್, ಸೂಪರಾಗಿದೆ. ನೀವೇ ಕಮೆಂಟ್ಸ್ ಹಾಕ್ತೀರಾ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್, ಟ್ರೈ ಮಾಡಿ.